ಹಲೋ ಫ್ರೆಂಡ್ಸ್, ಆಪ್ಷನ್ ಟ್ರೇಡಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ 50ನಲ್ಲಿ ನಮಗೆ ಒಂದು ಟ್ರೇಡ್ ಸಿಕ್ಕಿತ್ತು. ಆಲ್ಮೋಸ್ಟ್ 1:2 ನಾನು ಟಾರ್ಗೆಟನ್ನು ಅಚೀವ್ ಮಾಡಿದ್ದೀನಿ. ಸೊ ಸೆಟಪ್ ಏನಪ್ಪ ಅಂತಂದರೆ ಫಿಬೊನಾಚಿ 50% ಅಂತ. ಸೊ ಮಾರ್ಕೆಟ್ ಏನಾಗುತ್ತೆ ಅಂತಂದರೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ನಾವು ಆಲ್ರೆಡಿ 1:2 ಟಾರ್ಗೆಟನ್ನು ಅಚೀವ್ ಮಾಡಿದ್ವಿ. ಆಲ್ಮೋಸ್ಟ್ 1 ಲಾಟಿಂದ 500+ ಪ್ರಾಫಿಟನ್ನು ನಾನು ಅರ್ನ್ ಮಾಡಿರ್ತೀನಿ. ಸೊ ಅದನ್ನು ಯೂಟ್ಯೂಬ್ ಶಾರ್ಟ್ನಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾವ ಥರ ನಾವು ಟ್ರೇಡನ್ನು ತೊಗೊಂಡ್ವಿ, ಎಲ್ಲಿ ತೊಗೊಂಡ್ವಿ, ಸೊ ಎಲ್ಲಿಗೆ ಎಕ್ಸಿಟ್ ಆದ್ವಿ, ಎಷ್ಟು ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿದ್ವಿ ಅಂತ ನಾನು ಯೂಟ್ಯೂಬ್ ಶಾರ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನೀವು ನೋಡ್ಬೋದು. ಓಕೆನಾ. ಆಲ್ಮೋಸ್ಟ್ ನಮಗೆ ಇವತ್ತು ನಿಫ್ಟಿ 50 ಪಾಯಿಂಟ್ಸಿಂದ ಮೇಲ್ಗಡೆ ಸ್ವಲ್ಪ 2 ದಿನದಿಂದ ಸ್ವಲ್ಪ ಕನ್ಸಾಲ್ಟೇಷನ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಒನ್ ಸೈಡ್ ಮೂವ್ ಬರುತ್ತೆ. ಸ್ವಲ್ಪ ಕನ್ಸಾಲ್ಟೇಷನ್ ಆಗುತ್ತೆ ಈ ಏರಿಯಾದಲ್ಲಿ. ಆಲ್ಮೋಸ್ಟ್ ಈ ಏರಿಯಾ ಯಾಕೆ ಕನ್ಸಾಲ್ಟೇಷನ್ ಆಗುತ್ತೆ, ಆಲ್ಮೋಸ್ಟ್ ಮೇಲ್ಗಡೆ 25,000 ರೌಂಡ್ ಲೆವೆಲ್ ಇರುತ್ತೆ. ಸೊ ಓಕೆನಾ, 25,000 ರೌಂಡ್ ಲೆವೆಲಲ್ಲಿ ಕನ್ಸಾಲ್ಟೇಷನ್ ಆಗಿ ಸ್ವಲ್ಪ ಈ ಥರ ಗ್ರೀನ್ ಕ್ಯಾಂಡಲ್ ನಮಗೆ ಮೇಲ್ಗಡೆ ಬ್ರೇಕ್ ಆಗುತ್ತೆ. ಆವಾಗ ನಾನು ಫಿಬೊನಾಚಿ ಟೂಲನ್ನು ಡ್ರಾ ಮಾಡಿಕೊಂಡು ಸ್ವಿಂಗ್ ಕೆಳಗಡೆ ಸ್ಟಾಪ್ ಲಾಸ್ ಕೊಟ್ಬಿಟ್ಟು 1:2ವರೆಗೂ ನಾನು ಟಾರ್ಗೆಟನ್ನು ಸೆಟ್ ಮಾಡಿರ್ತೀನಿ. ಓಕೆನಾ. ಆವಾಗ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ ಆಲ್ಮೋಸ್ಟ್ ನಮಗೆ 24 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಿರುತ್ತೆ. ಆಲ್ಮೋಸ್ಟ್ 50 ಪಾಯಿಂಟ್ಸ್, ಎಕ್ಸಾಕ್ಟ್ಲಿ 50 ಪಾಯಿಂಟ್ಸ್ ನಮಗೆ ಟಾರ್ಗೆಟನ್ನು ಮಾರ್ಕೆಟು ಹಿಟ್ ಮಾಡುತ್ತೆ. ಸೊ ನೀವು ಪ್ರೀಮಿಯಮಲ್ಲಿ ನೋಡ್ಬೋದು ರೈಟ್ ಸೈಡ್ಗೆ. ಓಕೆನಾ. ನಾನು ಎಂಟ್ರಿನ ತೊಗೊತೀನಿ. ಆಲ್ಮೋಸ್ಟ್ ಇಲ್ಲಿ 121ಕ್ಕೆ ನಾನು ಎಂಟ್ರಿ ತೊಗೊತೀನಿ. 25,000 ಕಾಲ್ ಆಗಿರುತ್ತೆ. ಸೊ ಓಕೆ. ಆಮೇಲೆ ನಾನು ಆಲ್ಮೋಸ್ಟ್ 1:2 ಪ್ರೀಮಿಯಮಲ್ಲಿ ಬುಕ್ ಮಾಡ್ತೀನಿ. ಓಕೆ, ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ಸ್ವಿಂಗ್ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ. ಆಲ್ಮೋಸ್ಟ್ ನಮಗೆ ಸ್ಟಾಪ್ ಲಾಸ್ ಎಷ್ಟು ಬರುತ್ತೆ ಅಂತ ನಾವು ಮೆಜರ್ ಮಾಡಿ ನೋಡ್ಬೋದು. ಅದು ಆಲ್ಮೋಸ್ಟು 11 to 12 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ. 22 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ 500+ ಪ್ರಾಫಿಟ್ ಬಂದಿರುತ್ತೆ. ಓಕೆ, ನೀವು ಪೊಸಿಷನಲ್ಲಿ ನೋಡ್ಬೋದು. ಆಲ್ಮೋಸ್ಟು ಯು ಕ್ಯಾನ್ ಸಿ ಇನ್ ಪೊಸಿಷನ್ ಆಲ್ಸೋ 1000+ ಪ್ರಾಫಿಟ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಯಾಕಂದರೆ ನನಗೆ 2 ಟ್ರೇಡ್ ತೊಗೊಂಡಿರ್ತೀನಿ ನಾನು. ನೆಕ್ಸ್ಟ್ ಟ್ರೇಡ್ ಅಂದರೆ ನಮಗೆ 5 MA ಪ್ರೋಮ್ಯಾಕ್ಸ್ ಸ್ಟ್ರಾಟಜಿನಲ್ಲಿ ಮತ್ತು 500+ ಪ್ರಾಫಿಟ್ ಆಗುತ್ತೆ. ಸೊ ಮೊದಲೇ ಟ್ರೇಡು ಕಾಲ್ ಸೈಡ್ ನಮಗೆ 553 ರೂಪೀಸ್ ಪ್ರಾಫಿಟ್ ಆಗಿರುತ್ತೆ. ಸೊ ಸೆಕೆಂಡ್ ಟ್ರೇಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಟ್ರೇಡಲ್ಲಿ 532 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಆಲ್ಮೋಸ್ಟ್ 1:2 ಎರಡೂ ಟ್ರೇಡಲ್ಲಿ ನಮಗೆ ಟಾರ್ಗೆಟ್ ಅಚೀವ್ ಆಗುತ್ತೆ. ಓಕೆ, ನಿಫ್ಟಿ 15ನಲ್ಲಿ ಮತ್ತೆ ನಮಗೆ ಸೆಕೆಂಡ್ ಟ್ರೇಡ್ ಅಪಾರ್ಚುನಿಟಿ ಬರುತ್ತೆ. ಯಾವ ಥರ ಅಂತಂದರೆ 25,000 ರೌಂಡ್ ಕ್ರಾಸ್ ಮಾಡಿ ಮತ್ತೆ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ನಮ್ಮದು ಇಲ್ಲಿ 5 MA ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗುತ್ತೆ. 5 MA ಪ್ರೋಮ್ಯಾಕ್ಸ್ ಸ್ಟ್ರಾಟಜಿನ ನಾನೇ ಖುದ್ದಾಗಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ ಕೊಡ್ತಾ ಇದೆ ನನಗೆ. ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಈ ಎರಡೂ ಇಂಡೆಕ್ಸಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ರಿಸಲ್ಟ್ ಕೊಡುತ್ತೆ. 5 MA ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವ್ ಆಗುತ್ತೆ. ನಾನು ಇಲ್ಲಿ ಎಂಟ್ರಿನ ತೊಗೋತೀನಿ. ಇಲ್ಲಿವರೆಗೂ ಸೇಮ್ ಕ್ಯಾಂಡಲ್ ಮೇಲ್ಗಡೆ ನಮಗೆ ಸ್ಟಾಪ್ ಲಾಸ್ ಇರುತ್ತೆ. ಸೊ 1:2 ಎಕ್ಸಾಕ್ಟ್ಲಿ ನಾನು ವೇಟ್ ಮಾಡ್ತಾ ಇರ್ತೀನಿ. 1:2 ಟಾರ್ಗೆಟ್ ಸೆಟ್ ಮಾಡಿ ವೇಟ್ ಮಾಡ್ತಾ ಇರ್ತೀನಿ. ನೋಡ್ಬೋದು ಆಲ್ಮೋಸ್ಟ್ 16 ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. 33 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಕೊಟ್ಟಿದೆ ನಮಗೆ. ಓಕೆ, ನೀವು ರೈಟ್ ಸೈಡಲ್ಲಿ ಪ್ರೀಮಿಯಮಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ನಮಗೆ 1:1.8ವರೆಗೂ ಟಾರ್ಗೆಟನ್ನು ಕೊಟ್ಟಿದೆ. ಓಕೆನಾ. ಕ್ಯಾನ್ ಸಿ ಇನ್ ಪಾಯಿಂಟ್ಸಲ್ಲಿ ನೋಡಿದ್ರೆ 12 ಪಾಯಿಂಟ್ಸ್ವರೆಗೂ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. 21 ಪಾಯಿಂಟ್ಸ್ವರೆಗೂ ನಮಗೆ ಟಾರ್ಗೆಟನ್ನು ಕೊಟ್ಟಿದೆ. ನೋಡಿ, ನಾವು ಎಂಟ್ರಿಗೆ ತೊಗೊಂಡಿದ್ದು 111.75 ನಾನು ಎಂಟ್ರಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಕ್ಸಿಟ್ ಆಗಿದ್ದೀನಿ. ಎಲ್ಲಿಗೆ ಅಂತಂದರೆ 135.05ಗೆ ನಾನು ಎಕ್ಸಿಟ್ ಆಗಿರ್ತೀನಿ. ಓಕೆನಾ. ಒಂದು ಲಾಟಿಂದ ನನಗೆ ಆಲ್ಮೋಸ್ಟು ನೀವು ಪೊಸಿಷನ್ ಆಲ್ರೆಡಿ ನೋಡಿದ್ದೀರ. ಸೊ ಓಕೆ, ಪೊಸಿಷನಲ್ಲಿ ನೋಡಿದ್ರು ಆಲ್ಮೋಸ್ಟ್ ನಮಗೆ 1086ವರೆಗೂ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ಇದೇ ಥರ ಪ್ಯಾಟರ್ನ್ಗಳು ಬಂದಾಗ ಮಾತ್ರ ಟ್ರೇಡ್ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಒಂದೇ ದಿನದಲ್ಲಿ ಟ್ರೇಡರ್ ಆಗ್ತೀನಿ ಅಂತಂದ್ರೆ ಆಗಲ್ಲ. ಸೊ ಪ್ರಾಕ್ಟೀಸು, ಅದ್ರ ಜೊತೆಗೆ ನಮ್ಮ ಡೆಡಿಕೇಷನ್ನು ಇರಬೇಕಾಗುತ್ತೆ. ಸೊ ಸೈಕಾಲಜಿಕಲ್ ಪಾಯಿಂಟ್ಸ್ ಇರುತ್ತೆ. ಚೆನ್ನಾಗಿರುವಂಥ ಒಂದು ಸ್ಟ್ರಾಟಜಿನ ಫಾಲೋ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿರುವಂಥ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. 25,000 ಲೆವೆಲ್ ಇದೆ, ರೌಂಡ್ ಲೆವೆಲು. ಓಕೆ, ನಾವು ಟ್ರೇಡ್ ಮಾಡಬೇಕಾದ್ರೆ ಈ ರೌಂಡ್ ಲೆವೆಲ್ಸನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕೆ ಮಾರ್ಕೆಟ್ ಸ್ಟೇ ಆಗುತ್ತೆ, ಯಾಕೆ ಹಾಲ್ಟ್ ಆಗುತ್ತೆ, ಯಾಕೆ ಕನ್ಸಾಲ್ಟೇಷನ್ ಆಗುತ್ತೆ ಅಂತ. ಆಲ್ಮೋಸ್ಟ್ ನಮಗೆ ಈಗ ಟೈಮ್ 11 ಗಂಟೆ 18 ನಿಮಿಷ ಆಗ್ತಾಯಿದೆ. ಸೊ ನಾನು 11 ಗಂಟೆ ಅನ್ನೋ ಅಷ್ಟರಲ್ಲಿ 2 ಟ್ರೇಡನ್ನು ಟಾರ್ಗೆಟ್ ಫುಲ್ ಬುಕ್ ಮಾಡಿ ನಾನು ಮಾರ್ಕೆಟಿಂದ ಹೊರಗಡೆ ಬಂದುಬಿಡ್ತೀನಿ. ಯಾಕಂದರೆ ಸ್ಕ್ವೇರ್ ಅಪ್ ಮಾಡ್ತೀನಿ ಪೊಸಿಷನ್ನ ಸ್ಕ್ವೇರ್ ಅಪ್ ಮಾಡಿಬಿಡ್ತೀನಿ. ಸೊ ಓಕೆ, ಆಲ್ಮೋಸ್ಟ್ ನಮಗೆ 2 ಟ್ರೇಡ್ಗಳಲ್ಲಿ ಟಾರ್ಗೆಟ್ ಪೂರ್ತಿ ಹಿಟ್ ಆಗುತ್ತೆ. ಸೊ ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.